ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್. ಮನೆಯಲ್ಲೇ ಆರೋಗ್ಯಕ್ಕೆ ಹಿತವಾಗಿ ಯಾವುದೇ ರೀತಿಯ ಕಲರ್ನೆಲ್ಲ ಹಾಕದೆ, ಪ್ರಿಸರ್ವೇಟಿವ್ಸ್ನೆಲ್ಲ ಹಾಕದೆ, ಏನು ಟೇಸ್ಟಿಂಗ್ ಪೌಡರ್ನೂ ಸಹ ಹಾಕದೆ ಮನೆಯಲ್ಲೇ ಟೊಮ್ಯಾಟೊ ಕೆಚಪ್ನ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 2 kgಯಷ್ಟು ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಜಾಮೂನ್ ಟೊಮ್ಯಾಟೊ. ಇಲ್ಲಿ ಕರೆಕ್ಟಾಗಿ 2 kgಯಷ್ಟು ಟೊಮ್ಯಾಟೊ ಇದೆ. ಈ ಟೊಮ್ಯಾಟೊವನ್ನು ಚೆನ್ನಾಗಿ ತೊಳೆದು ಹೋಳು ಮಾಡಿ ಇಟ್ಕೊಳ್ಳೋಣ. ನಾನು ಈ ರೀತಿ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸೋದ್ರಿಂದ ತುಂಬ ಚಿಕ್ಕ ಹೋಳೇನು ಮಾಡಬೇಕು ಅಂತ ಅಗತ್ಯ ಇಲ್ಲ. ದೊಡ್ಡ ದೊಡ್ಡ ಪೀಸಸ್ನ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಈಗ ಒಂದು ಕುಕ್ಕರ್ನ ತೊಗೊಂಡು ನಾನು ಹೋಳು ಮಾಡಿಟ್ಟಿರುವಂತಹ ಟೊಮ್ಯಾಟೊವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಹಾಕಿದ ನಂತರ ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ ಎಸಳುಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೆಚಪ್ದು, ಹಾಗಾಗಿ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ಚೂರಿನಷ್ಟು ಇಲ್ಲಿ ಅರ್ಧ ಈರುಳ್ಳಿ ಇದೆ ಅಷ್ಟೇ. ಆ ಈರುಳ್ಳಿಯನ್ನು ಸಹ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇದು 2 ಫ್ಲೇವರ್ಗೋಸ್ಕರ ನಾನು ಹಾಕ್ತಾ ಇರೋದು. ಇದಕ್ಕೆ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ಳಿ. ತುಂಬ ನೀರನ್ನು ಹಾಕ್ಕೋಬೇಡಿ, ಯಾಕೆ ಅಂದರೆ ಟೊಮ್ಯಾಟೊ ಸಹ ನೀರು ಬಿಡೋದ್ರಿಂದ ಬೇಯೋದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ದೊಡ್ಡ ಉರಿಯಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೆ. ನೋಡಿ, ಇಲ್ಲಿ ಇವಾಗ ಚೆನ್ನಾಗಿ ಟೊಮ್ಯಾಟೊ ಬೆಂದಿದೆ. ಎಷ್ಟು ಮೆತ್ತಗೆ ಬೆಂದಿದೆ ಅಂತ ನೋಡಿ. ಇದಿವಾಗ ಪೂರ್ತಿಯಾಗಿ ತಣ್ಣಗಾಗಲಿ. ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾನು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಈ ನೀರಿನ ಸಮೇತವಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿರುವಂತಹ ನೀರೇನಿರುತ್ತೆ ನೋಡಿ, ಅದೇ ನೀರನ್ನೇ ಹಾಕ್ಕೊಳ್ಳಿ. ಮತ್ತು ರುಬ್ಬೋದಕ್ಕೆ ಬೇರೆ ನೀರಿನ ಅಗತ್ಯ ಬೇಕಾಗೋದಿಲ್ಲ, ಹಾಕ್ಕೊಳ್ಳಬಾರ್ದು. ಹೊರಗಡೆಯಿಂದ ಟೊಮ್ಯಾಟೊ ಕೆಚಪ್ನ ತರುವಾಗ ನನಗೆ ತುಂಬ ಅನ್ನಿಸ್ತಾ ಇತ್ತು, ಕಲರ್ನ ಆ್ಯಡ್ ಮಾಡ್ತಾರೆ, ಕೆಮಿಕಲ್ಸ್ನ ಆ್ಯಡ್ ಮಾಡಿರ್ತಾರೆ, ಕೊಡೋದಕ್ಕೆ ಅಷ್ಟು ಮನಸ್ಸು ಆಗ್ತಾ ಇರಲಿಲ್ಲ ಮಕ್ಕಳಿಗೆ. ಆದರೆ ಈ ರೀತಿ ನಾವು ಮನೆಯಲ್ಲೇ ಟೊಮ್ಯಾಟೊ ಕೆಚಪ್ನ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ಇದು ಹಿತವಾಗಿರುತ್ತೆ. ಈಗ ಇದನ್ನು ರುಬ್ಕೊಂಡು ನಾನೊಂದು ದಪ್ಪ ತೆಳೆದ ಪಾತ್ರೆಯನ್ನು ತೊಗೊಂಡು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹ ಗಟ್ಟಿ ಅಂಶ ಎಲ್ಲ ಹೋಗಲಿ, ಅದಕ್ಕೋಸ್ಕರ ಇದನ್ನು ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ದಪ್ಪ ಪಲ್ಪ್ ನಮಗೆ ಸಿಗುತ್ತೆ. ಈಗ ಎಲ್ಲದನ್ನು ಈ ರೀತಿ ರುಬ್ಕೊಂಡು ನಾನು ಸೋಸ್ಕೊಂಡಿದ್ದೀನಿ. ನೋಡಿ, ಈ ಗಟ್ಟಿ ಏನಿದೆ ಇದು ಬೇಡ, ಜಸ್ಟ್ ಕೆಳಗಡೆ ಬಂದಿರುವಂತಹ ಟೊಮ್ಯಾಟೊ ಪಲ್ಪನ್ನಷ್ಟೇ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ದಪ್ಪ ತಳದ ಬಾಣಲೆಗೆ ಇದನ್ನು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ಕುದಿಸ್ಬೇಕಾಗತ್ತೆ. ಹಾಗಾಗಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ. ಇದಕ್ಕೆ ನಾನು ಒಂದು 3/4 ಕಪ್ನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ವಿನೆಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಿನೆಗರ್ನ ಹಾಕೋದ್ರಿಂದ ಇದನ್ನು ತುಂಬ ದಿನ ಬಾಳಿಕೆ ಬರುತ್ತೆ, ಇಡ್ಬೋದು, ಸ್ಟೋರ್ ಮಾಡ್ಬೋದು. ಹಾಗಾಗಿ ವಿನೆಗರ್ನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಸಕ್ಕರೆ ಮತ್ತು ಖಾರದ ಪುಡಿಯ ಅಳತೆಯನ್ನು ಫ್ರೆಂಡ್ಸ್ ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂದರೆ ಕೆಲವ್ರಿಗೆ ತುಂಬ ಸಿಹಿ ಇದ್ದರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಇಷ್ಟ ಆಗುತ್ತೆ, ಮತ್ತು ಕೆಲವೊಂದು ಟೊಮ್ಯಾಟೊ ತುಂಬ ಹುಳಿ ಇರುತ್ತೆ, ಕೆಲವೊಂದು ಹುಳಿ ಅಂಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನೀವು ಇದನ್ನು ರುಚಿ ನೋಡಿಕೊಂಡು ಆ್ಯಡ್ ಮಾಡೋದು ಪರ್ಸ್ನಲಿ ನಾನು ಹೇಳೋದಾದರೆ ಅದು ಸರಿ ಅಂತ ಅನಿಸುತ್ತೆ. ನೋಡಿ, ಇದನ್ನು ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಮೊದಲಿಗೆ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಇದು ಕುದಿಬೇಕು, ಇದರಲ್ಲಿರುವಂತಹ ನೀರಿನಂಶ ಹೋಗಬೇಕು. ನೋಡಿ, ಕುದ್ದು ಇದು ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ. ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಅಂತ ನನಗನ್ನಿಸ್ತಾ ಇದೆ. ಎಕ್ಸಾಕ್ಟಾಗಿ ನಾನು ಇದನ್ನು ಹೇಳೋದಾದರೆ 40 ಮಿನಿಟ್ಸ್ ಇದನ್ನು ನಾನು ಕುದಿಸಿದ್ದೀನಿ ಫ್ರೆಂಡ್ಸ್. ಗಟ್ಟಿ ಆದ ಹಾಗೆ ನೀವು ಫ್ಲೇಮನ್ನು ಸ್ವಲ್ಪ ಸಣ್ಣದು ಮಾಡ್ಕೊಳ್ಳಿ, ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನೋಡಿ, ಈಗ ಕರೆಕ್ಟಾಗಿ ಇದು ಕುದ್ದು ಈ ರೀತಿ ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾದರೆ ಕೆಚಪ್ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡೋದಕ್ಕೆ. ಹಾಗೆ ನಾವು ಯಾವುದಾದ್ರೂ ಬ್ರೆಡ್ ಮೇಲಾಗಲಿ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ. ಹಾಗಾಗಿ ಈ ರೀತಿ ಇಷ್ಟು ಗಟ್ಟಿಯಾಗಿ ಇರಲಿ. ಈಗ ಇದು ಯಾವ ಹದದಲ್ಲಿರಬೇಕು ಅಂತ ನಾನು ಪರ್ಫೆಕ್ಟಾಗಿ ನಿಮಗೆ ತೋರಿಸ್ತೀನಿ. ಒಂದು ಪ್ಲೇಟಿಗೆ ಹಾಕ್ಕೊಂಡು ನೀವು ನೋಡಿದ್ರೆ ಅದು ಕೆಳಗೆ ಈಸಿಯಾಗಿ ಇಳಿದು ಬರಬಾರ್ದು, ಈ ರೀತಿ ಇರಬೇಕು. ಆಗ ಟೊಮ್ಯಾಟೊ ಕೆಚಪ್ಪಿನ ಹದ ಸರಿಯಾಗಿದೆ ಅಂತ ಅರ್ಥ. ರುಚಿಯಾಗಿರುವಂತಹ ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಬ್ರೆಡ್ ಜೊತೆ, ದೋಸೆ, ಚಪಾತಿ ಜೊತೆ ಆರಾಮ್ಸೆ ಇದನ್ನು ಯಾವುದೇ ರೀತಿ ಭಯ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ಖಂಡಿತ ನಿಮಗೆ ಇದು ಇಷ್ಟ ಆಗೇ ಆಗುತ್ತೆ. ಹೊರಗಡೆ ಎಲ್ಲ ನಾವು ತರುವಂತಹ ಕಿಸಾನ್ ಟೊಮ್ಯಾಟೊ ಕೆಚಪ್ ಥರನೇ ಈ ಟೇಸ್ಟ್ ಸಹ ಇತ್ತು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ವಿಭಿನ್ನವಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.